ಸಿಂಹರಾಶಿ ಕೆಲಸದಿಂದ ಆಯಾಸ, ಬೇಸರ, ಆಲಸ್ಯ ಇವೆಲ್ಲವೂ ಕೂಡ ಕಾಡಬಹುದು. ಆದರೆ ನೀವು ಎಷ್ಟು ಸಾಧ್ಯವೋ ಅಷ್ಟು ಉತ್ಸಾಹಭರಿತರಾಗಿ ಎಲ್ಲ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ನಿಮಗೆ ಕ್ಷೇಮ ಅಂತ ಅರ್ಥ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಎದುರಾಗಬಹುದು, ಆದರೆ ಅದನ್ನು ಬುದ್ಧಿವಂತಿಕೆಯಿಂದ ಸರಿಪಡಿಸ್ಕೊಳ್ಳುವಂತಹ ಶಕ್ತಿ, ಸಾಮರ್ಥ್ಯ ಎಲ್ಲವೂ ಕೂಡ ನಿಮಗಿದೆ. ಧೋರಣೆಯನ್ನು ಮಾಡದಲೇ ಅದನ್ನು ಸರಿಪಡಿಸ್ಕೊಳ್ಳುವಂತಹ ಪ್ರಯತ್ನ ಮಾಡಿ ಅನುಕೂಲವಾಗ್ತಕ್ಕಂಥದ್ದಿದೆ. ನಿಮ್ಮ ವೈಯಕ್ತಿಕವಾದಂತಹ ವಿಚಾರಗಳಲ್ಲಿ ಬೇರೆ ಯಾರೂ ಕೂಡ ಬರದೇ ಇರುವ ಹಾಗೆ, ಮಾತಾಡದೇ ಇರುವ ಹಾಗೆ ಗಮನಿಸ್ಕೊಳ್ಳಿ. ಯಾರನ್ನು ಕೂಡ ಆ ವಿಷಯಗಳಲ್ಲಿ ಹತ್ತಿರಕ್ಕೆ ಸೇರಿಸ್ಕೊಳ್ಬೇಡಿ ಅಂತ ಅರ್ಥ. ಸಾಮಾಜಿಕವಾದಂತಹ ಸ್ಥಾನಮಾನವನ್ನು ಅಪೇಕ್ಷಿಸಬಹುದಾದಂತಹ ದಿವಸ ಇದು. ಸಮಾಜದಲ್ಲಿ ಗೌರವವಾಗಲಿ, ನೆಮ್ಮದಿಯಾಗಲಿ ಅಥವಾ ಬೇರೆ ಒಂದು ತೃಪ್ತಿಯ ವಾತಾವರಣವಾಗಲಿ ನಿಮಗೆ ಸಿಕ್ಕಬೇಕು ಅಂತಾದರೆ ಅದರ ಬಗ್ಗೆ ಗಮನವನ್ನು ಹರಿಸಬಹುದು. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದಂತಹ ದಿವಸ ಇದು. ಅನುಕೂಲವಾಗುವಂತಹ ವಿಚಾರಕ್ಕೆ ನಿಮಗೆ ಆಸ್ಪದಗಳು ಹೆಚ್ಚಾಗುತ್ತೆ. ನಿಮ್ಮ ಪ್ರಯತ್ನಗಳನ್ನು ಮಾಡಿ ಅದರಿಂದ ಉತ್ತಮವಾದಂತಹ ಎಲ್ಲ ಅನುಕೂಲಗಳನ್ನು ಪಡ್ಕೊಳ್ಳಿ ಅಂತ ಅರ್ಥ. ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಮಾಡಿಕೊಳ್ಬೇಡಿ. ಅದು ದೊಡ್ಡದಾಗಿ ಬೆಳೆದಾಗ ದೋಷ, ದ್ವೇಷ, ಅಸೂಯೆಗಳು ಹೆಚ್ಚಾಗ್ತಕ್ಕಂಥದ್ದು, ಅದು ಮಾನಸಿಕವಾದ ಕಿರಿಕಿರಿ, ಇದರಿಂದ ಎಲ್ಲವೂ ಕೂಡ ಹಾಳಾಗ್ತಕ್ಕಂಥದ್ದಾಗುತ್ತೆ. ವೃದ್ಧರಿಗೆ, ವಯಸ್ಸಾದಂಥವರಿಗೆ ಹಣ್ಣುಗಳನ್ನು ಕೊಡಿ, ಅವರ ಮನಸ್ಸನ್ನು ಸಂತೋಷಪಡಿಸಿ, ಪಾಪವನ್ನು ಕಳಕೊಳ್ಳಿ, ಪುಣ್ಯ ಸಂಚಯವನ್ನು ಮಾಡಿ. ಶುಭವಾಗಿ. ಕನ್ಯಾ ರಾಶಿ ಲೇಖಕರಿಗೆ ಉತ್ತಮವಾದಂತಹ ದಿವಸ ಇದು. ಲೇಖಕರು ತಮ್ಮ ವೃತ್ತಿಯನ್ನು ಅಥವಾ ತಮ್ಮ ಉದ್ಯೋಗವನ್ನು ಪರಿಪೂರ್ಣವಾಗಿ ಲೇಖನದಲ್ಲೇ, ಬರವಣಿಗೆಯಲ್ಲೇ ತೊಡಗಿಸ್ಕೊಂಡಿದ್ದರೆ ಅವರಿಗೆ ಸಂಪೂರ್ಣವಾಗಿ ಅನುಕೂಲ, ಸಹಾಯ ಆಗ್ತಕ್ಕಂತಹ ದಿವಸ ಇದು. ಕಷ್ಟಗಳನ್ನು ನಿಮ್ಮ ಮನಸ್ಥೈರ್ಯದಿಂದಲೇ ದೂರ ಮಾಡಿಕೊಳ್ಬೇಕು. ಮನಸ್ಸಿನಲ್ಲಿ ಗಟ್ಟಿತನವನ್ನು ತಂದುಕೊಳ್ಬೇಕು. ಮನೋಬಲ ಹೆಚ್ಚಾಗಬೇಕು. ಅದರಿಂದ ಬರುವಂತಹ ಸಮಸ್ಯೆಗಳು, ಸಂಕಷ್ಟಗಳು ಎಲ್ಲವನ್ನು ದೂರ ಮಾಡ್ಕೊಳ್ತಕ್ಕಂತಹ ಶಕ್ತಿ ಇದೆ ಅನ್ನುವಂಥದ್ದನ್ನು ತಿಳಿಬೇಕಾಗತ್ತೆ. ಮಕ್ಕಳಿಂದ ಪೋಷಕರಿಗೆ ತುಂಬ ಬೇಸರವಾಗ್ತಕ್ಕಂತಹ ದಿವಸ. ಏನೋ ಎಡವಟ್ಟೆಗಳನ್ನು, ತಪ್ಪುಗಳನ್ನು ಮಾಡಿಕೊಂಡು ಬರ್ತಾರೆ, ಸಮಸ್ಯೆಗಳನ್ನು ಮನೆಗೆ ತರ್ತಾರೆ. ಅದು ಪೋಷಕರಿಗೆ ದುಃಖದಾಯಕವಾಗಿರ್ತಕ್ಕಂಥದ್ದಾಗತ್ತೆ. ಹಳೆಯ ನೆನಪುಗಳಿಂದ ಒಂದಷ್ಟು ಸಂತೋಷವಾಗುತ್ತೆ. ನಾನು ಕೂಡ ಹೀಗೆ ಮಾಡಿದ್ದೆ ಅನ್ನುವಂಥದ್ದಿರಬಹುದು, ಆದರೆ ಅಂತಹ ನೆನಪುಗಳು ಸಂತೋಷವನ್ನು ತರುವಂಥದ್ದಾಗತ್ತೆ. ಧಾರ್ಮಿಕ ವಿಚಾರದಲ್ಲಿ ಆಸಕ್ತಿ ಬರುವಂಥದ್ದು, ದೇವತಾ ಕಾರ್ಯ, ಪೂಜೆ, ಜಪ, ಧ್ಯಾನ, ಹೋಮ, ಹವನ, ವಿಶೇಷವಾಗಿ ಪುಣ್ಯಕ್ಷೇತ್ರಗಳಿಗೆ ದರ್ಶನಕ್ಕೆ, ಭೇಟಿಗೆ ಹೋಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ನೆಂಟರಿಷ್ಟರಲ್ಲಿ ಸ್ವಲ್ಪ ಮಟ್ಟಿಗೆ ಅಂತರವನ್ನು ಕಾಯ್ದುಕೊಳ್ಳಿ. ಇಲ್ಲದೇ ಇದ್ದರೆ ಅಪಮಾನವಾಗುತ್ತೆ, ಜಗಳವಾಗುತ್ತೆ. ಅದು ಯಾವುದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡಬೇಡಿ. ಪಾರ್ವತಿ ಪರಮೇಶ್ವರರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ವಾಗರ್ಥವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರೌ ಎಂಬುದಾಗಿ ಅವರ ಧ್ಯಾನವನ್ನು ಮಾಡಿ. ಶುಭವಾಗಿ. ತುಲಾರಾಶಿ ಜನಮನ್ನಣೆ, ಗೌರವ, ಪುರಸ್ಕಾರ, ಪ್ರಶಸ್ತಿ ಇವೆಲ್ಲವೂ ಕೂಡ ಸಿಕ್ಕೋದಕ್ಕೆ ಅವಕಾಶಗಳು ಹೆಚ್ಚಾಗಿ ಇರತಕ್ಕಂತಹ ದಿವಸ. ಯಾವುದೇ ರೀತಿಯ ಬದಲಾವಣೆಯ ವಿಚಾರವನ್ನು ತಲೆಯಿಂದ ತೆಗೆದುಹಾಕಿ ಏನೋ ಬದಲಾವಣೆ ಮಾಡಬೇಕು ಅಥವಾ ನಾವು ಯಾವುದೋ ಒಂದು ರೀತಿಯಲ್ಲಿ ಬದಲಾಗಬೇಕು, ಈ ರೀತಿ ಮನಸ್ಸಿಗೆ ಬಂದುಬಿಟ್ರೆ ಅದು ಒಳ್ಳೆಯದಲ್ಲ. ಅದಕ್ಕೆ ಅವಕಾಶವೂ ಇಲ್ಲ, ಜೊತೆಗೆ ಸುಸಮಯವೂ ಅಲ್ಲ. ಹಾಗಾಗಿ ಅದನ್ನು ಮನಸ್ಸಿಂದ ತೆಗೆದುಹಾಕ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಸಾಧು ಸಂತರ ಸಮಾಗಮವಾಗಬಹುದು ಅಥವಾ ಅವರ ಅನುಗ್ರಹ, ಆಶೀರ್ವಾದಗಳು ನಿಮಗೆ ದೊರಕಬಹುದು ಅಂತ ಅರ್ಥ. ಯಾರು ಜೀವನದಲ್ಲಿ ಸಾಧನೆಯನ್ನು ಮಾಡಿರ್ತಾರೋ ಅಂಥವರ ಒಂದು ಪರಿಚಯ, ಅವರ ಒಡನಾಟ, ಅವರ ಆಶೀರ್ವಾದ, ಅನುಗ್ರಹ, ಮಾರ್ಗದರ್ಶನ ಇದರಲ್ಲಿ ಯಾವುದು ಬೇಕಾದರೂ ಕೂಡ ನಿಮಗೆ ಆಗಬಹುದು ಅಂತ ಅರ್ಥ. ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸ್ತೀರಿ. ಪುನರ್ಜನ್ಮ, ಪೂರ್ವಜನ್ಮ, ಈ ಭಾರತ ದೇಶದಲ್ಲಿ ನಮ್ಮ ಜನ್ಮ ಯಾಕಾಯಿತು, ಅದರ ಸಾಫಲ್ಯತೆ ಏನು, ಇವೆಲ್ಲವೂ ಕೂಡ ವಿಚಾರಗಳು ಚರ್ಚೆಗೆ ಬರಬಹುದು ಅಂತ ಅರ್ಥ. ವೃತ್ತಿಯಲ್ಲಿ ಲಾಭದ ಜೊತೆಗೆ ಸಾಧನೆಯನ್ನು ಕೂಡ ಮಾಡುವಂತಹ ಅವಕಾಶಗಳಿದೆ. ಇದರಿಂದ ಜನಮನ್ನಣೆ, ಗೌರವ ಹೆಚ್ಚಾಗ್ತಕ್ಕಂಥದ್ದು. ಕುಟುಂಬದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ. ಕುಟುಂಬಕ್ಕೆ ಏನೇನು ಬೇಕು ಎಲ್ಲವನ್ನ ನೀವು ವ್ಯವಸ್ಥಿತವಾಗಿ ಮಾಡಿದಾಗ ಕುಟುಂಬದಲ್ಲಿ ಶಾಂತಿ ಅಂತಕ್ಕಂಥದ್ದು ನೆಲೆಸುತ್ತೆ ಅಂತ ಅರ್ಥ. ಮಕ್ಕಳಿಗೆ ಸಿಹಿ ಪದಾರ್ಥವನ್ನು ಹಂಚಿ. ಶುಭವಾಗಿ. ವೃಶ್ಚಿಕ ರಾಶಿ ಪ್ರೇಮಿಗಳಿಗೆ ಅಪಘಾತವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ವಾಹನ ಚಾಲನೆಯಲ್ಲಿ
ವಿವೇಕವನ್ನು, ತಾಳ್ಮೆಯನ್ನು ಕಳ್ಕೊಳ್ತಕ್ಕಂಥದ್ದು, ಅತ್ಯುತ್ಸಾಹ, ಅತಿ ಸಂತೋಷದಿಂದ ವಾಹನ ಚಾಲನೆಯನ್ನು ಮಾಡ್ತಕ್ಕಂಥದ್ದು ನಿಮ್ಮ ಒಂದು ಅವಸಾನಕ್ಕೆ ಕಾರಣ ಅಂತ ಹೇಳಬೇಕಾಗುತ್ತೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಇಂಜಿನಿಯರ್ಸ್ಗೆ ಸ್ವಲ್ಪ ಮಟ್ಟಿಗೆ ತಮ್ಮ ಕ್ಷೇತ್ರದಲ್ಲಿ ಹಿನ್ನಡೆಯಾಗುವಂತಹ ಸಾಧ್ಯತೆ ಇದೆ. ಮನೆಯವರಿಗೆ ಬಹಳ ವಿಧೇಯರಾಗಿ ವರ್ತಿಸಬೇಕು. ದೊಡ್ಡವರಿಗೆ ಅವರ ಜೊತೆಯಲ್ಲಿ ಮಾತಾಡುವಾಗ, ಅವರ ಜೊತೆಯಲ್ಲಿ ಇನ್ನೇನಾದರೂ ಕೇಳುವಾಗ ತುಂಬ ವಿಧೇಯರಾಗಿದ್ದರೆ ಬಹಳ ಒಳ್ಳೆಯದಾಗಿರುತ್ತೆ. ಆರೋಗ್ಯದಲ್ಲಿ ಸಮಸ್ಯೆಗಳು ಬರದೇ ಇರುವ ಹಾಗೆ ನೀವು ಕಾಪಾಡಿಕೊಳ್ಬೇಕು. ಸಮಸ್ಯೆ ಬಂತು ಅಂತಾದರೆ ಅದು ನಿಮಗೆ ದೊಡ್ಡ ಮಟ್ಟದ ಕಷ್ಟ ಇದೆ. ತುಂಬ ಗಣ್ಯರು, ಶ್ರೀಮಂತರು ಅಥವಾ ಸಾಧಕರು ಇಂತಹ ವ್ಯಕ್ತಿಗಳ ಭೇಟಿಗೆ ಅವಕಾಶ ಇದೆ. ಲಾಭವೂ ಕೂಡ ಇರುವಂಥದ್ದು. ಅದರ ಸದ್ವಿನಿಯೋಗವಾಗಲಿ ಅನ್ನುವಂಥದ್ದು ನಮ್ಮ ಆಶಯ. ನಿಮ್ಮ ಆಸೆಗಳು ಇಂದು ಈಡೇರ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಅಘೋರ ರುದ್ರನನ್ನು ಪ್ರಾರ್ಥನೆ ಮಾಡಿ. ಅಘೋರಾಯ ನಮಸ್ತುಭ್ಯಂ ಘೋರ ಘೋರ ಭಯಂಕರ ಘೋರ ಮೃತ್ಯು ವಿನಾಶಾಯ ಅಘೋರಾಯ ನಮೋ ನಮಃ ಎಂಬುದಾಗಿ ಪ್ರಾರ್ಥನೆ ಇರಲಿ. ಶುಭವಾಗಿ.